ನಾಯಕರು ಹಿರಿಯರು ಆದಂಥ ಸಿದ್ದರಾಜು ಅವರ ಇವತ್ತು ಹುಟ್ಟುಹಬ್ಬ. ಹುಟ್ಟುಹಬ್ಬದ ಪ್ರಯುಕ್ತ ಅವರ ತೋಟದ ಮನೆಯಲ್ಲಿ ಅವರ ಆಪ್ತರನ್ನೆಲ್ಲ ಕರೆದು ಹುಟ್ಟುಹಬ್ಬವನ್ನು ಭಾಳ ಸರಳವಾಗಿ ಆಚರಣೆ ಮಾಡ್ತಾಯಿದ್ದಾರೆ. ನಮ್ಮ ಸಾಹೇಬರು ಸಹ ಬಂದಿದ್ದಾರೆ ನನ್ನ ಆಶೀರ್ವಾದ ಮಾಡೋಕ್ಕೆ. ಸದಾ ಅವರ ಆಶೀರ್ವಾದ ನನ್ನ ಮೇಲಿರಲಿ. ಪ್ರತಿಯೊಬ್ಬರೂ ಇಲ್ಲಿ ಬಂದು ಅವ್ರಿಗೆ 100 ವರ್ಷ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸೋಣ ಅಂತೇಳಿ ನಾವು ಶುಭ ಹಾರೈಸ್ತಾ ಇದ್ವಿ ಅವ್ರಿಗೆಲ್ಲರಿಗೂ. ಜಿಎಸ್ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಭಾರತ ಸರ್ಕಾರ ರೈಲ್ವೆ ಬೋರ್ಡ್ ಸದಸ್ಯರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಕೆವಿ ಸಿದ್ದರಾಜುರವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು.
ಯಲಹಂಕ ವಿಧಾನಸಭಾ ಕ್ಷೇತ್ರದ ನಾಯಕರು ಹಿರಿಯರು ಆದಂಥ ಸಿದ್ದರಾಜು ಅವರ ಇವತ್ತು ಹುಟ್ಟುಹಬ್ಬದ ಪ್ರಯುಕ್ತ ಅವರ ತೋಟದ ಮನೆಯಲ್ಲಿ ಅವರ ಆಪ್ತರನ್ನೆಲ್ಲ ಕರೆದು ಹುಟ್ಟುಹಬ್ಬವನ್ನು ಭಾಳ ಸರಳವಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಅವರ ಸೇವೆ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಸಾಕಷ್ಟು ಆಗಬೇಕಾಗಿದೆ. ಭಗವಂತ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಅಧಿಕಾರವನ್ನು ಎಲ್ಲವನ್ನು ಕೂಡ ಕೊಡಲಿ. ನಿರಂತರವಾಗಿ ನನ್ನ ಒಡನಾಡಿಯಾಗಿ ಜೊತೆಯಲ್ಲಿರ್ತಕ್ಕಂಥ ಶಕ್ತಿಯನ್ನು ಭಗವಂತ ಅವ್ರು ಕೊಡಲಿ ಅಂಥೇಳಿ ಕೇಳ್ತಾಯಿದ್ದೀವಿ. ಮಾಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ನೋಡ್ರಿ, ಅವ್ರಿಗೆ ಮಾಡೋಕ್ಕೆ ಯೋಗ್ಯತೆ ಇಲ್ಲ. ಈಗಾಗಲೇ 4 ವರ್ಷ ಆಯಿತು BBMP ಅವಧಿ ಮುಗಿದು. ಇವತ್ತು ಸ್ಥಳೀಯ ಚುನಾವಣೆಗಳಿಲ್ಲದೆ ಜನಗಳಿಗೆ ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೆ ಜನಪ್ರತಿನಿಧಿಗಳು ಸ್ಥಳೀಯವಾಗಿ ಸಿಗಬೇಕು. ಕೇವಲ ಶಾಸಕರನ್ನು ಮುಖ್ಯಮಂತ್ರಿಗಳನ್ನೇ ನಂಬ್ಕೊಳಕ್ಕಾಗೋದಿಲ್ಲ. ಹತ್ತಿರದಲ್ಲಿ ಜನಪ್ರತಿನಿಧಿ ಬೇಕು. ಇದು ಒಂದು ರೀತಿ ಚುನಾವಣೆ ಇಲ್ಲದೆ ಎಲ್ಲೋ ಒಂದು ಕಡೆ ಕೆಲಸ ಕಾರ್ಯಗಳು ಕೂಡ ಕುಂಠಿತ ಆಗಿದ್ದು ಜನಗಳು ಕೂಡ ತೊಂದರೆ ಆಗಿದೆ. ಸುಮ್ಮನೆ ಇನ್ನು ಮೀನಾಮೇಷ ಎಣಿಸಿದೆ. ಯಾಕಂದರೆ ಈಗ ಚುನಾವಣೆಯಲ್ಲಿ ಹೀನಾಯವಾಗಿ ಅವರು ಸೋತಿರೋದ್ರಿಂದ ಅವರಿಗೆ ಚುನಾವಣೆ ಮಾಡೋದಕ್ಕೆ ಆಗ್ತಾಯಿಲ್ಲ. ಸುಮ್ಮನೆ ಕಣ್ಣೊರೆಸೋ ಕೆಲಸವನ್ನು ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ನಂಬಿಕೆ ಇದ್ದರೆ 1-2 ತಿಂಗಳಲ್ಲಿ ಈಗಾಗಲೇ ಡಿಲಿಮಿಟೇಷನ್ ಆಗಿದೆ. BBMPದು ಜಿಲ್ಲಾ ಪಂಚಾಯತಿದು ಕೂಡ ಕ್ಷೇತ್ರ ವಿಂಗಡಣೆ ಆಗಿದೆ. ಇನ್ನು ರಿಸರ್ವೇಷನ್ ಇಡಬೇಕು. ತಕ್ಷಣ ಅದನ್ನು ರಿಸರ್ವೇಷನನ್ನು ನಿಗದಿ ಮಾಡಿ ಚುನಾವಣೆಯನ್ನು ಘೋಷಣೆ ಮಾಡಬೇಕು. ಯಾಕಂದರೆ ಈಗೆಲ್ಲ ಬೆಲೆ ಏರಿಕೆಗಳು ಬೇರೆ ಜಾಸ್ತಿ ಮಾಡ್ತಾವ್ರೆ. ಅದರಲ್ಲೂ ಫಸ್ಟು ಈ ದ್ರವ ರೂಪ ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು. ಮೈಗೆ ಒಳಗೆ ಹಾಕ್ಕೊಳೋದು ಮಾಡಿದ್ರು, ಮೇಲೆ ಹಾಕ್ಕೊಳೋದು ಮಾಡಿದ್ರು. ಈಗ ನೆನ್ನೆ ಡೀಸೆಲ್ ಪೆಟ್ರೋಲು ಕೂಡ 1 ಲೀಟ್ರಿಗೆ 3.5 ಡೀಸಲ್ಲು 3 ಪೆಟ್ರೋಲು. ಒಂದು ಅರ್ಥ ಮಾಡ್ಕೊಬೇಕು, ಒಂದು ಸರಿ ಡೀಸೆಲ್ ಪೆಟ್ರೋಲ್ ರೇಟ್ ಜಾಸ್ತಿ ಆದರೆ ಅದಕ್ಕೆ ಅನುಗುಣವಾಗಿ ಎಲ್ಲಗಳ ಬೆಲೆ ಜಾಸ್ತಿ ಆಗ್ತದೆ. ಯಾಕಂದರೆ ಅದರಲ್ಲಿ ಸಾಗಾಣಿಕೆ ಆಗ್ತದೆ, ಬಸ್ ರೇಟ್ ಜಾಸ್ತಿ ಆಗ್ತದೆ, ಆಟೋ ರಿಕ್ಷಾ ರೇಟ್ ಜಾಸ್ತಿ ಆಗ್ತದೆ, ಟ್ಯಾಕ್ಸಿ ಜಾಸ್ತಿ ಆಗ್ತದೆ. ಅದರಲ್ಲಿ ಗೂಡ್ಸಲ್ಲಿ ಬರ್ತಕ್ಕಂಥ ಪಿನ್ನಿಂದ ಹಿಡಿದು ದೊಡ್ಡ ದೊಡ್ಡ ವಸ್ತುಗಳು ಎಲ್ಲ ಕಬ್ಬಿಣ ಸಿಮೆಂಟ್ ಎಲ್ಲ ಕೂಡ ಜಾಸ್ತಿ ಆಗೋದ್ರಿಂದ ಜನಜೀವನ ದುಸ್ತರ ಆಗ್ತದೆ. ಡ್ರಿಂಕ್ಸಲ್ಲಿ ಕೂಡ 30% ಜಾಸ್ತಿ ಮಾಡಿದರು. ಹಾಲು ಬೆಲೆ ಜಾಸ್ತಿ ಮಾಡಿದ್ರು. ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು. ಈ ಥರ ವಿದ್ಯುತ್ ಬೆಲೆ ಜಾಸ್ತಿ ಮಾಡಿದ್ರು. ಈ BWSSB ನೀರಿನ ಬೆಲೆ ಕೂಡ ಮೀಟ್ರ್ ಬೆಲೆ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಥರ ಬೆಲೆ ಏರಿಕೆಯಲ್ಲಿ ಜನ ತತ್ತರಿಸ್ತಾ ಇರ್ತಕ್ಕಂಥ ಸಂದರ್ಭ. ನನ್ನ ಅಂದಾಜು ಅವರು ಸುಮ್ಮನೆ ಕಾಟಾಚಾರ ಕೇಳ್ತಾ ಇದ್ದಾರೆ. ನಿಜವಾದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದ್ದರೆ 2-3 ತಿಂಗಳಲ್ಲಿ ಎಲೆಕ್ಷನನ್ನು ಘೋಷಣೆ ಮಾಡಬೇಕು. ನಾವು ಈ ಕ್ಷಣಕ್ಕೆ ಎಲೆಕ್ಷನ್ಗೆ ನಾವು ಸಿದ್ಧವಾಗಿದ್ದೀವಿ. ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನನ್ನ ಸ್ನೇಹಿತರುಗಳು ಅವರೆಲ್ಲ ಬಂದು ಆಚರಣೆ ಮಾಡ್ತಾಯಿದ್ದಾರೆ. ನಮ್ಮ ಸಾಹೇಬರು ಸಹ ಬಂದಿದ್ದಾರೆ ನನ್ನ ಆಶೀರ್ವಾದ ಮಾಡೋಕ್ಕೆ. ಸದಾ ಅವರ ಆಶೀರ್ವಾದ ನನ್ನ ಮೇಲಿರಲಿ. ಸಾರ್ವಜನಿಕರು, ನನ್ನ ಸ್ನೇಹಿತರು, ನನ್ನ ಸಂಬಂಧಿಕರೆಲ್ಲ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಹೇಳಿ ಶುಭ. ಸಿದ್ದರಾಜಣ್ಣವರು ರೈಲ್ವೆ ಬೋರ್ಡ್ ಆಗಿದ್ದಾಗಿಂದ ಮತ್ತು ಭಾರತೀಯ ಜನತಾ ಪಾರ್ಟಿನಲ್ಲೂ ಮತ್ತು ಸಾರ್ವಜನಿಕರ ಸೇವೆ, ಬಡವರ ಸೇವೆ, ದೀನದಲಿತರು, ಬಡವರು ಎಲ್ಲ ವರ್ಗದವ್ರಿಗೂ ಏನಾದರೂ ಕಷ್ಟ ಸುಖ ಅಂತಂದರೆ ಸಹಾಯ ನೀಡ್ತಾರೆ. ಇವರಿಗೆ ಇವತ್ತು ಜನ್ಮದಿನದ ಆಚರಣೆ ನಡೀತಾ ಇರೋದ್ರಿಂದ ಶಾಸಕರಾದಂಥ ವಿಶ್ವನಾಥ್ ಅವರು ಬಂದು ಇವ್ರ ತೋಟದಲ್ಲಿ ಮಾಡ್ಕೊತಾರಂಥ ಕಾರ್ಯಕ್ರಮಕ್ಕೆ ಭಾಗವಹಿಸಿದರು. ಸೊ ನಾವು ಸ್ನೇಹಿತರು, ಬಂಧುಗಳು, ಬಳಗದವರು ಎಲ್ಲರೂ SC ಮೋರ್ಚಾದಿಂದ ಪ್ರತಿಯೊಬ್ಬರೂ ಇಲ್ಲಿ ಬಂದು ಅವ್ರಿಗೆ 100 ವರ್ಷ ಆಯುಸ್ಸು ಆರೋಗ್ಯ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸೋಣ ಅಂತೇಳಿ ನಾವು ಶುಭ ಹಾರೈಸ್ತಾ ಇದ್ದೀವಿ.